ಎಲ್ರಿಗೂ ನಮಸ್ಕಾರ. ಫೆಬ್ರವರಿ 11, 2026ರ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ನಿಮ್ಗೆ ಸ್ವಾಗತ. ಬನ್ನಿ, ಇವತ್ತು ದೇಶ, ವಿದೇಶ ಮತ್ತು ನಮ್ಮ ರಾಜ್ಯದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳನ್ನು ಒಟ್ಟಿಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲು ರಾಷ್ಟ್ರೀಯ ಸುದ್ದಿಗಳು, ನಂತರ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಕೊನೆಯಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿಗಳ ಬಗ್ಗೆ ನೋಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಮೊದಲಿಗೆ ನಮ್ಮ ದೇಶದ ಸುದ್ದಿಗಳು. ತಂತ್ರಜ್ಞಾನದ ಜಗತ್ತಿನಿಂದ ಹಿಡಿದು ಕ್ರೀಡಾ ಅಂಗಳದವರೆಗೆ ದೇಶದಲ್ಲಿ ನಿಜಕ್ಕೂ ಕೆಲವು ಕುತೂಹಲಕಾರಿ ಬೆಳವಣಿಗೆಗಳು ನಡೆದಿವೆ. ಅವುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ನಮ್ಮ ಮೊದಲ ಸುದ್ದಿ ಈಗ ಎಲ್ಲೆಲ್ಲೋ ಸದ್ದು ಮಾಡ್ತಿರೋ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಬಗ್ಗೆ. ಎಐನಿಂದ ಸೃಷ್ಟಿಯಾಗುವ ಕಂಟೆಂಟ್ ಮೇಲೆ ಸರ್ಕಾರ ಕೆಲವು ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಈ ಎಐನಿಂದ ತಯಾರಾಗುವ ಕಂಟೆಂಟ್ ಅಂದ್ರೆ ಫೋಟೋ, ವಿಡಿಯೋ, ಟೆಕ್ಸ್ಟ್ ಎಲ್ಲವೂ ಹೆಚ್ಚಾಗ್ತಿದ್ದಂತೆ ಅದನ್ನು ನಿಯಂತ್ರಿಸೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ 2021ರ ಐಟಿ ನಿಯಮಗಳಿಗೆ ಒಂದು ಮಹತ್ವದ ತಿದ್ದುಪಡಿ ತಂದಿದೆ. ಇದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸುವ ಒಂದು ದೊಡ್ಡ ಹೆಜ್ಜೆ. ಇಲ್ಲಿ ನೋಡಿ, ಈ ತಿದ್ದುಪಡಿಗಳು ಎಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ, ಯಾವುದಾದ್ರೂ ಕಾನೂನುಬಾಹಿರ ಕಂಟೆಂಟ್ ಇದ್ರೆ ಅದನ್ನ ತೆಗೆದುಹಾಕೋಕೆ ಮೊದಲೆಲ್ಲ 36 ಗಂಟೆ ಸಮಯ ಇತ್ತು. ಆದರೆ ಈಗ ಕೇವಲ 3 ಗಂಟೆ. ಅಂದ್ರೆ ಅಷ್ಟು ವೇಗವಾಗಿ ಕ್ರಮ ಕೈಗೊಳ್ಳಲೇಬೇಕು. ಅಷ್ಟೇ ಅಲ್ಲ, ಎಐನಿಂದ ಸೃಷ್ಟಿಯಾದ ಪ್ರತಿಯೊಂದು ಕಂಟೆಂಟ್ ಮೇಲೂ ಅದನ್ನು ಸ್ಪಷ್ಟವಾಗಿ ಲೇಬಲ್ ಮಾಡಬೇಕು, ಮತ್ತೆ ಅದನ್ನು ಫಿಲ್ಟರ್ ಮಾಡೋಕೆ ಆಟೋಮೇಟೆಡ್ ಟೂಲ್ಸ್ ಬಳಸೋದು ಈಗ ಕಡ್ಡಾಯ. ಹಾಗಾದ್ರೆ ಈ ನಿಯಮಗಳ ಹಿಂದಿನ ಅಸಲಿ ಉದ್ದೇಶವಾದ್ರೇನು? ತುಂಬಾ ಸರಳ. ಇತ್ತೀಚೆಗೆ ಹೆಚ್ಚಾಗಿರುವ ಡೀಫೇಕ್ಗಳ ಹಾವಳಿಯನ್ನ ತಡೆಯೋದು, ಸುಳ್ಳು ಸುದ್ದಿ ಹರಡೋದನ್ನ ನಿಯಂತ್ರಿಸೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಜಗತ್ತಿನಲ್ಲಿ ಜನರ ಸುರಕ್ಷತೆಯನ್ನ ಖಚಿತಪಡಿಸೋದು ಇದರ ಮುಖ್ಯ ಗುರಿ. ಸರಿ, ಈಗ ಟೆಕ್ನಾಲಜಿಯಿಂದ ಕ್ರೀಡಾಲೋಕದ ಕಡೆಗೆ ಹೋಗೋಣ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತೀಯ ಶೂಟರ್ಗಳು ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ 3 ಪೊಸಿಷನ್ ವಿಭಾಗದಲ್ಲಿ ನಮ್ಮ ಆಟಗಾರ್ತಿಯರು ನಿಜಕ್ಕೂ ಮಿಂಚಿದ್ದಾರೆ. ಆಕೃತಿ ದಹಿಯ ಬೆಳ್ಳಿ ಪದಕ ಗೆದ್ರೆ ಅನುಭವಿ ಶೂಟರ್ ಅಂಜುಮ್ ಮೋದ್ಗಿಲ್ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ರು. ಇನ್ನು ಚಿನ್ನ ಗೆದ್ದಿದ್ದು ಕಜಾಕಸ್ತಾನ್ನ ಶೂಟರ್, ಅದು ಕೂಡ ಹೊಸ ವಿಶ್ವ ದಾಖಲೆಯೊಂದಿಗೆ. ಅಂದ್ರೆ ಸ್ಪರ್ಧೆ ಎಷ್ಟೊಂದು ಟಫ್ ಇತ್ತು ಅಂತ ನೀವೇ ಊಹಿಸ್ಬೋದು. ಇಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ಆಟಗಾರ್ತಿ ಅನಿಷ್ಕಾ ತುಕೂರ್ ಕೂಡ ಜೂನಿಯರ್ ವಿಭಾಗದಲ್ಲಿ ಕಂಚುಗಿದ್ದು ಭರವಸೆ ಮೂಡಿಸಿದ್ದಾರೆ. ಹಾಗಾದ್ರೆ ಒಟ್ಟಾರೆ ಭಾರತದ ಪ್ರದರ್ಶನ ಹೇಗಿತ್ತು? ಈ ಪದಕ ಪಟ್ಟಿಯನ್ನು ನೋಡಿದ್ರೆ ಗೊತ್ತಾಗತ್ತೆ. ಭಾರತವೇ ಅಗ್ರಸ್ಥಾನದಲ್ಲಿದೆ. 39 ಚಿನ್ನ ಸೇರಿದಂತೆ ಒಟ್ಟು 66 ಪದಕಗಳು. ಇದು ಈ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪಾರುಪತ್ಯವನ್ನೇ ತೋರಿಸುತ್ತೆ. ಈಗ ನಮ್ಮ ದೇಶದಿಂದ ಹೊರಗೆ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ನಡೀತಿದೆ ಅಂತ ನೋಡೋಣ. ಯಾಕಂದ್ರೆ ಅಲ್ಲಿನ ಬೆಳವಣಿಗೆಗಳು ನಮ್ಮ ಮೇಲೂ ನೇರ ಪರಿಣಾಮ ಬೀರ್ಬೋದು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ. ಅದರಲ್ಲೂ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕ ಕಡಿತದ ಬಗ್ಗೆ ಮಾತುಕತೆಗಳು ನಡೀತಿವೆ. ಈ ಎಲ್ಲ ಚರ್ಚೆಗಳು ನಡೀತಿರೋದು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಅಥವಾ BITA ಅಡಿಯಲ್ಲಿ. ಇದನ್ನ ಮುಂದಿನ ಸಮೃದ್ಧಿಯ ಹಾದಿ ಅಂತಲೇ ಕರೆಯಲಾಗ್ತಿದೆ. ಅಂದ್ರೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಇನ್ನಷ್ಟು ಸರಳವಾಗಿ ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಒಪ್ಪಂದದ ಗಾತ್ರ ಎಷ್ಟಿದೆ ಗೊತ್ತಾ? ಬರೋಬ್ಬರಿ $500 ಬಿಲಿಯನ್ ಅಧಿಕ. ಅಷ್ಟು ಮೊತ್ತದ ಸರಕುಗಳನ್ನ ಭಾರತ ಅಮೆರಿಕದಿಂದ ಖರೀದಿಸೋಕೆ ಒಪ್ಕೊಂಡಿದೆ. ಇದು ನಿಜಕ್ಕೂ ಒಂದು ಬೃಹತ್ ವ್ಯಾಪಾರ ಒಪ್ಪಂದ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ಈ ಒಪ್ಪಂದದಿಂದ ಮುಕ್ತ ಮಾರುಕಟ್ಟೆಗೆ ಅವಕಾಶ ಸಿಗುತ್ತೆ, ಸರಿ. ಆದ್ರೆ ಇದರ ಪರಿಣಾಮ, ಅದರಲ್ಲೂ ವಿಶೇಷವಾಗಿ ಭಾರತದ ಕೃಷಿ ಕ್ಷೇತ್ರದ ಮೇಲೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ತಜ್ಞರು ಈಗಾಗಲೇ ವಿಶ್ಲೇಷಣೆ ಶುರು ಮಾಡಿದ್ದಾರೆ. ಈಗ ಮತ್ತೊಂದು ಗಂಭೀರವಾದ ಜಾಗತಿಕ ಸಮಸ್ಯೆಯತ್ತ ಗಮನಹರಿಸೋಣ. ಅದೇ H1N1 ಹಕ್ಕಿಜ್ವರ. ಇದು ಇಡೀ ಜಗತ್ತಿನಾದ್ಯಂತ ವೇಗವಾಗಿ ಹರಡುತ್ತಿದ್ದು, ಇದಕ್ಕೆ ಲಸಿಕೆ ಕಂಡುಹಿಡಿಯೋದೇ ಒಂದು ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ಈ ವೈರಸ್ ವಿರುದ್ಧ ಹೋರಾಡೋಕೆ ನಮ್ಮತ್ರ ಇರೋ ದಾರಿಗಳೇನು? ಸದ್ಯಕ್ಕೆ 2 ಮುಖ್ಯ ತಂತ್ರಜ್ಞಾನಗಳ ಮೇಲೆ ಸಂಶೋಧನೆ ನಡೆದಿದೆ. ಒಂದು, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಲಸಿಕೆ ತಯಾರಿಸಿದ್ದು mRNA ಟೆಕ್ನಾಲಜಿಯಿಂದ. ಅದೇ ರೀತಿ ಇಲ್ಲೂ ಪ್ರಯತ್ನ ನಡೆದಿದೆ. ಇನ್ನೊಂದು ರಿವರ್ಸ್ ಜೆನೆಟಿಕ್ಸ್ ಅಂತ, ಅಂದ್ರೆ ವೈರಸ್ನ ಜೆನೆಟಿಕ್ ಕೋಡ್ ಬಳಸಿ ಲಸಿಕೆ ತಯಾರಿಸೋದು. ಇನ್ನು ಭಾರತದ ಪರಿಸ್ಥಿತಿ ನೋಡೋದಾದ್ರೆ, ನಮ್ಮ NIV ಮತ್ತು ICMR 2025ರೊಳಗೆ ಲಸಿಕೆ ಸಂಶೋಧನೆಯನ್ನ ಪೂರ್ಣಗೊಳಿಸೋ ಗುರಿ ಇಟ್ಕೊಂಡಿವೆ. ಆದ್ರೆ ಇಲ್ಲಿರೋ ಅತಿ ದೊಡ್ಡ ಸವಾಲಂದ್ರೆ, ಈ ವೈರಸ್ ಸುಮ್ಮನೆ ಕೂತಿಲ್ಲ, ಅದು ನಿರಂತರವಾಗಿ ತನ್ನ ರೂಪ ಬದಲಾಯಿಸ್ತಾನೇ ಇದೆ. ಇದು ಲಸಿಕೆ ಅಭಿವೃದ್ಧಿಯನ್ನ ಇನ್ನಷ್ಟು ಕಷ್ಟವಾಗಿಸಿದೆ. ಸರಿ,
ಈಗ ನಮ್ಮ ರಾಜ್ಯ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲೊಂದು ಬಹಳ ಮುಖ್ಯವಾದ ಸಾಮಾಜಿಕ ಸಮಸ್ಯೆಯ ಪರಿಹಾರಕ್ಕಾಗಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಡೋಕೆ ಮುಂದಾಗಿದೆ. ಹೌದು, ರಾಜ್ಯದಲ್ಲಿರುವ ಮಾಜಿ ದೇವದಾಸಿಯರ ಪುನರ್ವಸತಿಗಾಗಿ ಒಂದು ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಸಂಖ್ಯೆಗಳನ್ನ ಒಮ್ಮೆ ನೋಡಿ. ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ 23,000ಕ್ಕೂ ಹೆಚ್ಚು ಮಾಜಿ ದೇವದಾಸಿಯರಿದ್ದಾರೆ. ಅವರ ಕುಟುಂಬದ ಸದಸ್ಯರನ್ನು ಸೇರಿಸ್ಕೊಂಡ್ರೆ ಈ ಸಂಖ್ಯೆ 90,000 ದಾಟುತ್ತೆ. ಇದು ಈ ಸಮಸ್ಯೆಯ ಆಳ ಮತ್ತು ಗಂಭೀರ್ಯತೆಯನ್ನ ನಮ್ಗೆ ತೋರಿಸುತ್ತೆ. ಈ ಚಾರ್ಟ್ ಜಿಲ್ಲಾವಾರು ಅಂಕಿಅಂಶಗಳನ್ನ ತೋರಿಸುತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದ್ರೆ ಸುಮಾರು 4,189 ಮಾಜಿ ದೇವದಾಸಿಯರಿದ್ದಾರೆ. ಆನಂತರದ ಸ್ಥಾನಗಳಲ್ಲಿ ವಿಜಯನಗರ ಮತ್ತು ಬೆಳಗಾವಿ ಜಿಲ್ಲೆಗಳಿವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ವರದಿಯಲ್ಲಿ ಕೆಲವು ಪ್ರಮುಖ ಶಿಫಾರಸುಗಳನ್ನು ಮಾಡಲಾಗಿದೆ. ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಮದುವೆಗೆ ಪ್ರೋತ್ಸಾಹ, ಆರ್ಥಿಕವಾಗಿ ಸಹಾಯ ಮಾಡೋಕೆ ಒಂದು ವಿಶೇಷ ಪ್ಯಾಕೇಜ್, ಹೀಗೆ ಹಲವು ಅಂಶಗಳಿವೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಮುಂದಿನ ಪೀಳಿಗೆಯನ್ನ ಈ ಅನಿಷ್ಟ ಪದ್ಧತಿಯಿಂದ ದೂರ ಇಡೋಕೆ ಜಾಗೃತಿ ಮೂಡಿಸೋದು. ಇದು ಅವರ ಉತ್ತಮ ಭವಿಷ್ಯಕ್ಕೆ ಅಡಿಪಾಯ ಹಾಕ್ಬೋದು. ನಾವು ಇವತ್ತಿನ ಚರ್ಚೆಯನ್ನ ಎಐ ನಿಯಮಗಳ ಬಗ್ಗೆ ಶುರು ಮಾಡಿದ್ವಿ. ದಿನದಿಂದ ದಿನಕ್ಕೆ ಈ ಡಿಜಿಟಲ್ ಜಗತ್ತು ನಮ್ಮ ಬದುಕಿನ ಒಂದು ಭಾಗವಾಗ್ತಿದೆ. ಹಾಗಾದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ಎರಡರ ನಡುವೆ ಒಂದು ಸರಿಯಾದ ಸಮತೋಲನವನ್ನ ನಾವು ಕಂಡುಕೊಳ್ಳೋದು ಹೇಗೆ? ಇದೊಂದು ಯೋಚಿಸಬೇಕಾದ ಪ್ರಶ್ನೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.